ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದು ಕನ್ನಡತಿ. ಇಷ್ಟು ದಿನ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ. ನಾನಿವಾಗ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಅದ್ರ ಫಸ್ಟ್ ವಿಡಿಯೋ ಇದಾಗಿರುತ್ತೆ. ನನ್ನ ಫ್ಯಾಮಿಲಿ ಜೊತೆ ನಾನು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೆ. ಅಂದರೆ ನಮ್ಮ ಮನೆ ದೇವರು ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿಂದಲೇ ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡಿದಾಗೆ ಯೂಟ್ಯೂಬಲ್ಲೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ. ನನಗೆ ಕಾಲೇಜ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 15 ಡೇಸ್ ಆಯಿತು. ಮೊದಲಿಂದ ಅನ್ಕೋತಾ ಇದ್ವಿ ನಾವು ಅಂದರೆ ನಮ್ಮ ಮನೆ ದೇವರ ದರ್ಶನಕ್ಕೆ ಹೋಗಬೇಕು ಅಂತ ಆಗಿರಲಿಲ್ಲ. ಸೊ ಇವತ್ತು ಫ್ರೀ ಮಾಡಿಕೊಂಡು ರಜೆ ಹಾಕಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಸ್ ಯೂಶ್ವಲ್ ಬೇಗ ಎದ್ದೆ. ಕಾಲೇಜ್ಗಾದರೂ ಬೇಗ ಎದ್ದೇಳಬೇಕಿತ್ತು. ಬೆಳಗ್ಗೆ ಬೇಗ ಎದ್ಮೇಲೆ ಫೋನೆಲ್ಲ ನೋಡೋದು ಬೇಡ ಅಂತ ಅಂದ್ಕೊಂಡು ಸ್ವಲ್ಪ ಮನೆ ಕೆಲಸಗಳೆಲ್ಲ ಇತ್ತು. ಅಂದರೆ ಮನೆ ದೇವರು ದರ್ಶನಕ್ಕೆ ಹೋಗ್ತಾ ಇದ್ವಿ. ಸ್ವಲ್ಪ ಕಟ್ಟುನಿಟ್ಟಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಬೇಕಿತ್ತು. ಆದ್ದರಿಂದ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ರಂಗೋಲಿ ಎಲ್ಲ ಬಿಟ್ಟು ನಮ್ಮಮ್ಮಂಗೆ ಸ್ವಲ್ಪ ತಿಂಡಿಗೆ ಹೆಲ್ಪ್ ಮಾಡೋಕ್ಕೆ ಹೋದೆ. ಏನಕ್ಕಪ್ಪ ಅಂದರೆ ನಮ್ಮಪ್ಪ ಬೆಟ್ಟಕ್ಕೆ ಬರ್ತಿರ್ಲಿಲ್ಲ, ನಾನು ನಮ್ಮಮ್ಮ ಇಬ್ಬರೇ ಹೋಗ್ತಿದ್ದು. ಸೊ ಅವರಿಗೆ ಬೆಳಗ್ಗೆ ಟಿಫನ್ ಮಾಡಿ ಮಧ್ಯಾಹ್ನ ಮತ್ತು ಸಂಜೆಗೆ ಅಂದರೆ ರಾತ್ರಿಗೆ ಸಾಂಬಾರು ಮಾಡಿಟ್ಟು ನಾವು ಹೊರಡೋಣ ಅಂತ ಅಂದ್ಕೊಂಡ್ವಿ. ಬೆಳಿಗ್ಗೆ ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂತ್ಕೊಂಡ್ರೆ ಏನೋ ಒಂಥರ ನೆಮ್ಮದಿ ಅನ್ನೋದು ನನ್ನ ಫೀಲಿಂಗ್. ನಮ್ಮೂರಿಗೆ ಅಂತ ಇರೋದು ಆ್ಯಕ್ಚುಲಿ ಬೆಳಗ್ಗೆ 6 ಗಂಟೆಗೆ ಬಿಟ್ಟರೆ ಇನ್ನು 8 ಗಂಟೆ, ಬೆಳಗ್ಗೆ 8 ಗಂಟೆಗೆ ಮಾತ್ರ ಇರೋದು. ಸೊ ಅದರಿಂದ ಲೇಟ್ ಮಾಡಿದ್ರೆ ಆಗಲ್ಲ ಅಂತ ಎಲ್ಲ ಕೆಲಸನೂ ಬೆಳಗ್ಗೆ ಅಂದರೆ ಒಂದು 5:30, 5 ಹಂಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ತಿಂಡಿ ಮಾಡೋಕ್ಕೆ ಕೂಡ ಟೈಮ್ ಆಗಲಿಲ್ಲ. ಸೊ ಆನ್ ದ ವೇ ಹೋಗ್ತಾ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ 8 ಗಂಟೆಗೆ ಬಿಟ್ಟರು ನಾವು ಸರ್ಗೂರ್ಗೆ ಹೋಗಿ ರೀಚ್ ಆಗೋದು ಒಂದು 8:45, 9 ಆಗ್ಬೋದು. ಅಲ್ಲಿಂದ ನಾವು ಮೈಸೂರಿಗೆ ಹೋಗೋ ತನಕ 1.5 ಅವರ್ ಬೇಕು. ಅದರಿಂದ ಬೇಗ ಹೊರಡೋಣ ಅಂತ ಹೊರಟ್ವಿ. ನಾನು ನಮ್ಮಮ್ಮ ಇಬ್ಬರು ತಿಂಡಿ ಮಾಡೋಕ್ಕಾಗಲಿಲ್ಲ. ಆನ್ ದ ವೇ ಹೆಂಗಿದ್ರು ಕಾರಲ್ಲಿ ಹೋಗೋದಲ್ವ, ಅಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಅಜ್ಜಿ ಫೋನ್ ಮಾಡಿದ್ರು, ಇಲ್ಲ ಮನೆಗೆ ಬಂದು ಇಲ್ಲಿಂದನೇ ತಿಂಡಿ ತಿನ್ಕೊಂಡು ಹೊರಟ್ಬಿಡ. ಸರ್ಗೂರಿಂದ ನಮಗೆ ಮೈಸೂರು ಬಸ್ ಸಿಕ್ತು. ಸೊ ನಾವು ಅಲ್ಲಿಂದ ಡೈರೆಕ್ಟ್ ಮೈಸೂರಿಗೆ ಹೋಗಲಿಲ್ಲ, ಜೈಪುರಕ್ಕೆ ಹೋದ್ವಿ. ಏನಕ್ಕೆ ಅಂದರೆ ಅಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಜಸ್ಟ್ ಒಂದು 8 ಕಿಲೋಮೀಟರ್ಸ್ ಆಗ್ಬೋದು. ಸೊ ನಮ್ಮ ಮಾವ ಬಂದು ಅಲ್ಲಿಂದ ಪಿಕ್ ಮಾಡ್ದ. ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಒಂದು 10:30 ಆಗಿತ್ತು. ಆನ್ ದ ವೇ ಅಲ್ಲಿ ಅವ್ರ ಮನೇಲಿ ತಿಂಡಿ ಮಾಡಿಕೊಂಡು ಹೊರಟ್ವಿ. ಹಂಗೆ ನಾವು ಮನೆಯಿಂದ ಹೊರಡೋದೇ ಒಂದು 12 ಗಂಟೆ ಆಗಿತ್ತು. ಸೊ ತಾಳ್ಬೆಟ್ಟಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ನಾವು ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ. ಅಲ್ಲೋಗಿ ಹೋಗೋದು ಎಷ್ಟಾಗುತ್ತೋ ಏನು ಅಂತ ಗೊತ್ತಿರಲಿಲ್ಲ. ಸೊ ಆನ್ ದ ವೇ ತಾಳ್ಬೆಟ್ಟದ ಹಿಂದೆ ನಮಗೊಂದು ಜಾಗ ಸಿಕ್ತು. ಸೊ ಅಲ್ಲೇ ಊಟ ಮಾಡಿಕೊಂಡು ಹೊರಟ್ವಿ. ಫಸ್ಟ್ ಟೈಮ್ ಏನೋ ಒಂಥರ ಖುಷಿ ಆಯಿತು. ನಾವು ಫಸ್ಟ್ ಟೈಮ್ ಕಾರಲ್ಲಿ ಹೋಗ್ತಿದ್ದು. ಅದೇ ಥರ ನಮ್ಮ ಮಾವನು ಫಸ್ಟ್ ಟೈಮ್ ಅಂದರೆ ಅವ್ರು ಕಾರ್ ತೊಗೊಂಡಾಗ ಅವ್ರ ಮನೆ ದೇವರಿಗೆ ಕಾರಲ್ಲಿ ಹೋಗ್ತಿರೋದು. ಸೊ ನಾವು ತಾಳ್ಬೆಟ್ಟ ರೀಚ್ ಆಗಿದ್ದು ಒಂದು 3 ಆಗಿತ್ತು. ಸೊ ಅಲ್ಲಿಂದ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಅಲ್ಲಿಂದ ಹೊರಟ್ವಿ. ನಮ್ಮ ಆಂಟಿನೂ ಎಷ್ಟೋ ವರ್ಷಗಳಿಂದ ಅಂದ್ಕೊಂಡಿದ್ರಂತೆ ಚಿನ್ನದ ತೇರು ಇಳಿಸ್ಬೇಕು ಅಂತ. ಅದಕ್ಕೂ ಕಾಲ ಕೂಡ ಬಂದಿರಲಿಲ್ಲ. ನಾವು ಮನೆ ದೇವ್ರ ದರ್ಶನಕ್ಕೆ ಹೋಗಿ ಎಷ್ಟೋ ವರ್ಷಗಳಾಗಿತ್ತು. ಸೊ ಒಟ್ಟಿಗೆ ಹೋಗೋಣ ಅಂತ ಹೊರಟ್ವಿ. ಫಸ್ಟ್ ಕ್ರಾಸ್ ಬಂತು ಅಂದರೆ ತಾಳ್ಬೆಟ್ಟದಿಂದ ಮುಂದೆ. ತುಂಬ ಖುಷಿ ಆಯಿತು. ಏನಕ್ಕೆ ಅಂದರೆ ಫಸ್ಟ್ ಸ್ವಲ್ಪ ಭಯ ಇರ್ಬೋದು, ಬಟ್ ಅದ್ರ ಖುಷಿನೇ ಬೇರೆ. ಮನೆ ದೇವರು ದರ್ಶನ, ಅದರಲ್ಲೂ ಮಲೆಮಹದೇಶ್ವರ ಬೆಟ್ಟ ನಿಮಗೆಲ್ಲ ಗೊತ್ತಿರುತ್ತೆ. ಜರ್ನಿನೇ ತುಂಬ ಚೆನ್ನಾಗಿ ಇರುತ್ತೆ. ಹಾಗೆ ಮಹದೇಶ್ವರನ ನಂಬಿ ಕೆಟ್ಟವರಿಲ್ಲ ಅನ್ನೋ ಮಾತು ಕೂಡ ನೀವು ಕೇಳಿರ್ತೀರ. ಸೊ ನಾವು ಹೋಗಿ ರೀಚ್ ಆಗೋ ಅಷ್ಟರಲ್ಲಿ 3:30, 3:45 ಆಗಿತ್ತು ಮಲೆಮಹದೇಶ್ವರ ಬೆಟ್ಟ ತಲುಪಿ. ಸೊ ಫಸ್ಟೇ ನಾವೇನು ಮಾಡಿದ್ವಿ ಅಂದರೆ ಒಂದು ರೂಮ್ನ ಬುಕ್ ಮಾಡ್ಕೊಂಡ್ವಿ. ಏನಕ್ಕೆ ಅಂದರೆ ನಾವು ಫ್ರೆಶ್ ಅಪ್ ಆಗಿ ಚಿನ್ನದ ತೇರು ಎಳ್ಸೋಕ್ಕೆ ಹೋಗಬೇಕಿತ್ತು. ಅದರದ್ದು ಟಿಕೆಟ್ ಕೌಂಟರ್ ಬಂದು 5 ಸ್ಟಾರ್ಟ್ ಆಗುತ್ತೆ. 5 6 ತನಕ. ಸೊ ಎಲ್ಲ ಹೋಗಿ ಟಿಕೆಟ್ ತೊಗೊಂಬಂದ್ವಿ. 6 ಹೋಗಿ ಎಲ್ಲನೂ ಕಲೆಕ್ಷನ್ ಮಾಡ್ಕೊಂಡ್ವಿ. ಆಗ 7 ಗಂಟೆಗೆ ಸ್ಟಾರ್ಟ್ ಆಯಿತು, ಅಂದರೆ 7 ನನಗೂ ಕೂಡ ಫಸ್ಟ್ ಎಕ್ಸ್ಪೀರಿಯನ್ಸ್. ಏನಕ್ಕೆ ಅಂದರೆ ನಾನು ಮಲೆಮಹದೇಶ್ವರ ಬೆಟ್ಟಕ್ಕೆ ಚಿಕ್ಕ ವಯಸ್ಸಿಂದ ಹೋಗಿದ್ದೀನಿ. ಅಂದರೆ ಚಿನ್ನದ ಕಳಶ ಹಿಡ್ಕೊಂಡು ಇರಲಿಲ್ಲ, ಹಾಗೆ ಚಿನ್ನದ ತೇರು ಎಳೆಯೋದನ್ನ ನೋಡೂ ಇರಲಿಲ್ಲ. ಅದ್ರ ಖುಷಿನೇ ಬೇರೆ. ಏನಕ್ಕೆ ಅಂದರೆ ನಮ್ಮ ಮನಸ್ಸಲ್ಲಿ ಏನೇ ಕಷ್ಟ ಆಗಿರ್ಬೋದು, ಏನೇ ಆಗಿರ್ಬೋದು, ಮಲೆಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿದಾಗ ಅನಿಸೋದು ನಮಗೆ ಮತ್ತೊಂದು ಸಲ ಬರಬೇಕು ಅಂತ ಅನಿಸುತ್ತೆ ಹೊರತು ನಮ್ಮ ಕಷ್ಟಗಳು ಏನೇ ಇದ್ದರೂ ನಿವಾರಣೆ ಆಗೇ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಬರುತ್ತೆ. ಆ ಟೈಮಲ್ಲಿ ಒಂದು ಪಾಸಿಟಿವ್ ವೈಬ್ ಕೂಡ ಸಿಗುತ್ತೆ. ಅದೇ ರೀತಿ ನೈಟು ದರ್ಶನ ಮಾಡಿ ದೇವ್ರ ದರ್ಶನಕ್ಕೆ ನಾವು ಆ್ಯಕ್ಚುಲಿ ಸ್ಯಾಟರ್ಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಹೋಗಿದ್ದು ಫ್ರೈಡೇ. ನಮ್ಮಮ್ಮ ಹೇಳಿದ್ರು ಫ್ರೈಡೇನೇ ದರ್ಶನ ಮಾಡೋಣ ಅಂತ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ. ಇನ್ನೂ ತುಂಬ ವೀಡಿಯೋಸ್ಗಳು ಹಾಕ್ತೀನಿ. ಅದೇ ರೀತಿ ನನ್ನ ಡೇ ಲೈಫ್ ಹೇಗಿರುತ್ತೆ, ನನ್ನ ಡೇ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್.